ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ಡೇ ವ್ಲಾಗ್ನ ನಾನು 8 ಗಂಟೆನಾ 7:53 ಸ್ಟಾರ್ಟ್ ಮಾಡ್ತಿದ್ದೀನಿ ರಾತ್ರಿ. ಈಗ ನೋಡಿ ನಮ್ಮಮ್ಮ ನಾನು ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಒಳಿ ತೋಟಕ್ಕೆ ಹೋಗ್ತಿದ್ದೀವಿ. ಏನಕ್ಕೆ ಅಂದರೆ ಅಯ್ಯಪ್ಪ ಭಜನೆ ಐತೆ, ಅದಕ್ಕೆ ಹೋಗ್ತಿದ್ದೀವಿ. ನಮ್ಮ ಅಜ್ಜಿ ಫೋನ್ ಮಾಡಿತ್ತು ಬರ್ರಿ ಅಂತ, ಅದಕ್ಕೆ ನಾನು ನಮ್ಮಮ್ಮ ನೋಡಿ ಕೊಳಚೈನ್ ಇದ್ದಿದ್ದಕ್ಕೆ ಏನೋ ಒಂಥರ ಬೋರ್ಡ್ ಥರ ಕಾಣ. ಕೊಳಚೈನನ್ನು ತನ್ನ ತಮ್ಮನಿಗೆ ಕೊಟ್ಟು ಬಂದಿದ್ದಾರೆ. ಅವರು ಅವರ ಮಾವನ ಮನೆಗೆ ಹೋಗೋರೆ. ನಾವೇನು ಹೋಗಿಲ್ಲ, ಅಲ್ಲಿಂದ ಬಂದಾದಮೇಲೆ ನೆಕ್ಸ್ಟ್ ಇನ್ನು ಯಾವಾಗ ಹೋಗ್ತೀವೋ ಗೊತ್ತೇ ಇಲ್ಲ ನಮಗೆ. ಬನ್ನಿ ಈಗ ಹೋಗೋಣ ನಮ್ಮ ಅಜ್ಜಿ ಮನೆಗೆ. ಬಾರಮ್ಮ ಬೇಗ. ನೋಡಿ ಗೈಸ್, ನಮ್ಮ ಗಿಡ ಇಷ್ಟು ಉದ್ದಾಗ್ಬಿಟ್ಟೈತಿ ನೋಡ್ರಿ, ಇಷ್ಟು ಉದ್ದಾಗ್ಬಿಟ್ಟೈತಿ. ಇದರಲ್ಲಿ ಸ್ವೆಟರ್ ತಗೊಂಡಿದ್ದೀವಿ, ಅದಕ್ಕೆ ಕಣಕ್ಕ ಮೇಲೆ ಚಳಿ ಗಿಳಿ ಆದರೆ ಅಂತ. ಬಂದಾಗೆಲ್ಲ ಶೋರ್ ಫುಲ್ ಅಂತ ಬರುತ್ತೆ. ಲೈಟೆಲ್ಲ ಆಫ್ ಮಾಡಿ ಹೊರಡುವ ಸಮಯ. ಅಡ್ಜಸ್ಟ್ ಮಾಡ್ಕೊಳ್ರಿ, ಕತ್ಲು. ವೀಡಿಯೋ ಮಾಡೋಕ್ಕೆ ಹೋದಾಗೆಲ್ಲ ಸ್ಟೋರೇಜ್ ಫುಲ್ಲು ಅಂತ ಬರ್ತೈತಿ. ಕ್ಲೀನ್ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತಿ ಸ್ಟೋರೇಜ್ನ. ಏನೇನು ಅನ್ಕೋಬೇಡ್ರಿ. ಶ್ರೀಭೂತನಾಥ ಸದಾನಂದ ಮನೆ ಬೀಗ ತೆಗಿಯೋ ಪುತ್ತಿ. ಹಾವು ಹೆಂಗಿತ್ತಪ್ಪ, ಹೆಂಗಿತ್ತು? ಇಲ್ಲೇ ನೋಡಿ ಗೈಸ್, ಹಾವು ಬಂದಿದ್ದು. ಅದು ಬೆಳಕತ್ಲಲ್ಲಿ ವೀಡಿಯೋ ಮಾಡ್ದ, ಅದು ಕತ್ಲೆ ಇಲ್ಲ ಹೋಗುವಂತು. ನೋಡಿ ಗೈಸ್, ನಮ್ಮ ಅಮ್ಮನ ಅಯ್ಯಪ್ಪ ಸ್ವಾಮಿ ಪ್ರಸಾದ ನೋಡಿ, ಪಂಚಾಮೃತ ದೇವರಿಗೆ ಅಭಿಷೇಕ ಮಾಡಿದ್ರು. ಹೌದಾ? ಎಲ್ರಿಗೂ ಗೊತ್ತು ಬಿಡು. ನೋಡಿ ಕೇಸರಿ ಬಾತ್ ಎಷ್ಟು ಚೆನ್ನಾಯ್ತು. ನಾನು ಕೇಸರಿ ಬಾತಲ್ಲ, ನೋ ಎಂಟ್ರಿ ಮೈ ಬಾಡಿ. ನೋಡಿ ಗೈಸ್, ನಮ್ಮ ಪೃಥ್ವಿ ಫ್ರೆಂಡ್ ಅವ. ಇದು ಅವನಪ್ಪ ನಿನ್ನ ಫ್ರೆಂಡಾ? ಯಾಕೆ ಬಾಯಿ ಮುಚ್ಚಿದ್ಯಾ? ಹಾಂ, ಹೋಗಿ ಇನ್ನೊಂದು ಇಸ್ಕೊಂಬೋಗ್ತೀನಿ. ನೀನೇ ಇಸ್ಕೊಂಬೋಗಂತ. ಅಯ್ಯೋ, ಇಸ್ಕೊಂಬಂದು ಕೊಡ್ತದ ಕಣಮ್ಮ. ಹೆಂಗೈತೆ ಗಲ್ಮುರ್ಕ? ಸ್ವಾಮಿಯೇ
ಶಿವ